ನನ್ನ ದೇಶವೇ ನನ್ನ ಪ್ರಾಣವು ಎಂದೆಂದಿಗೂ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನವಭಾರತ ನೀ ವಂದಿಸು ಅಭಿನಂದಿಸು. ಗರ್ವದಿಂದ ಆಲಂಗಿಸಿ ಹೇಳಿ 78ನೇ ಸ್ವತಂತ್ರ ದಿನಾಚರಣೆ ಮತ್ತು 227ನೇ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆಯ ಶುಭಾಶಯಗಳು. ರಾಯಣ್ಣನ ನಿಸ್ವಾರ್ಥ ಹೋರಾಟ, ದೇಶ ಪ್ರೇಮ ಯುವಜನತೆಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ. ಇದ್ದರೆ ರಾಯಣ್ಣನಂತಹ ದೇಶ ಪ್ರೇಮಿಗಳು ಇರಬೇಕು ಎನ್ನುವುದು ಎಲ್ಲರ ಮಾತಾಗಿದೆ. ಇಂತಹ ಅಪ್ರತಿಮ ದೇಶ ಪ್ರೇಮಿಯ ಜನ್ಮ ದಿನಾಚರಣೆಯನ್ನ ನಾವು ಆಚರಿಸುತ್ತಾ ಇದ್ದೇವೆ. ಸಂಗೊಳ್ಳಿ ರಾಯಣ್ಣ ಜನ್ಮ ದಿನಾಚರಣೆಯ ಪ್ರಯುಕ್ತ ಸಂಗೊಳ್ಳಿ ರಾಯಣ್ಣನ ಅಪ್ಪಟ ಅಭಿಮಾನಿಗಳಿಂದ ಕೇಕ್ ಅನ್ನ ಕತ್ತರಿಸಿ ಶಾಲಾ ಮಕ್ಕಳಿಗೆ ಸಿಹಿಯನ್ನ ವಿತರಿಸಲಾಯಿತು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂದು ಕೇಳುವಂತಹ ಪರಿಸ್ಥಿತಿ ಇಂದಿನ ಕೆಲವು ವಿದ್ಯಮಾನಗಳನ್ನು ನೋಡಿದರೆ, ಗಮನಿಸಿದರೆ ಹೇಳಬೇಕು ಅನಿಸುವುದು ಖಂಡಿತ. ಆದರೂ ಸಹ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ನೆನೆಯಬೇಕಿದೆ. ಅದರ ಮಹತ್ವ ತಿಳಿಯಬೇಕಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ಪ್ರಾಣ ತೆತ್ತ, ಬಲಿದಾನವಾದ ಎಲ್ಲಾ ವೀರರನ್ನು ನೆನೆದು ಅವರಿಗೆ ನಮನ ಸಲ್ಲಿಸಬೇಕಿದೆ. ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಅವರಾದ ಶಿವಶರಣ ಕಟ್ಟೋಳಿ ರವರು ವಿದ್ಯಾರ್ಥಿಗಳನ್ನು ಮತ್ತು ಸಾರ್ವಜನಿಕರನ್ನು ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುವುದರ ಮೂಲಕ ಭಾಷಣವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಜನರಲ್ ರಾಜು ರವರು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ತಿಳಿಸುವುದರ ಮೂಲಕ ಸೈನ್ಯಕ್ಕೆ ಸೇರಿ ನಿಮಗೆ ಯಾವ ರೀತಿಯ ಮಾಹಿತಿ ಬೇಕು, ಸಂಪೂರ್ಣ ಮಾಹಿತಿಯನ್ನ ನಾನು ನೀಡುತ್ತೇನೆ ಎಂದು ಹೇಳಿದರು. ಅದರೊಳಗೆ ನೀವು ಒಂದು ಜೀವನ ಸ್ಟಾರ್ಟ್ ಮಾಡ್ಬೋದು. ನೀವು ಒಂದು 4 ಮಾಡ್ಬೋದು, ಓದಬಹುದು, ಏನಾದ್ರು ಗ್ಯಾರೇಜ್ ಓಪನ್ ಮಾಡೋದು, ಲ್ಯಾಂಡ್ನಾಗೆ ನೋಡ್ಬೋದು. ಈ ತರ ಮೊದಲು ಇರಲಿಲ್ಲ. ಮೊದಲು ಒಂದ್ಸತಿ ಮಿಲಿಟರಿ ಸೇರಿದ್ರೆ 15 ರೂಲ್ ಮಾಡಿ ಬರ್ಬೇಕಾಗಿತ್ತು. ಈಗ ನೀವು 5-4 ಆಫೀಸ್ ಬರ್ಬೋದು. ಅದೇ ತರ ಆಫೀಸರ್ ತೆಗೋದಕ್ಕೆ UPSC ಎಕ್ಸಾಮ್ ಕೊಡಬೇಕು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನಾನು ಇಲ್ಲಿ ಬಬ್ಬಳ್ಳಿಯಲ್ಲಿ ಇದ್ದೀನಿ, ದಯಮಾಡಿ ಬನ್ನಿ, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ. ಭಾಗ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಪಾಕಿಸ್ತಾನ್ ಬಾರ್ಡರ್. ಸೊ ಅಲ್ಲಿ ನಾವು 1985ನಲ್ಲಿ ಡಿಪ್ಲಾಯ್ಡ್ ಇದ್ವಿ. ಅಲ್ಲಿ ಟೆಂಪರೇಚರು -35ರಿಂದ 45, ಭಾರಿ ಜೋರಾಗಿ ಬೀಸ್ತಾ ಇರುತ್ತೆ. ಕೈ ಮೆಟಲ್ ಟಚ್ ಮಾಡಿದ್ರೆ ಸ್ಕಿನ್ ಹೊರಗೆ ಬಂದ್ಬಿಡುತ್ತೆ, ಅಷ್ಟೇ ಚಳಿ. ಅದಾದ್ಮೇಲೆ ನಮಗೆ ಡೆಸರ್ಟ್ಸ್ನಾಗ ಡಿಪ್ಲಾಯ್ ಚಾನ್ಸ್ ಸಿಕ್ತು 1987-88ನಲ್ಲಿ. ಅಲ್ಲಿ ಹೆಂಗೆ -45 ಇರುತ್ತೋ ಡೆಸರ್ಟ್ಸ್ನೊಳಗೆ ಮರಳು ಭೂಮಿಯಲ್ಲಿ +45-50 ಡಿಗ್ರೀಸ್, ಅಷ್ಟು ಬಿಸಿಲುಗಾರ ಪ್ರದೇಶ. ಅದಾದ್ಮೇಲೆ ಕಾಶ್ಮೀರ್ನೊಳಗೆ ಒಂದು 4-5 ಸತಿ ಬೇರೆ ಬೇರೆ ಟೈಮ್ ಒಳಗೆ ಡಿಪ್ಲೋ ಆಗಿದ್ವಿ. ಸುಮ್ಮನೆ ಬರಲಿಲ್ಲ 1947ರ ಸ್ವಾತಂತ್ರ್ಯ. ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಳು, ಕದನಗಳು, ದಂಗೆಗಳು ನಡೆದಿವೆ. ಲಕ್ಷಾಂತರ ತಾಯಂದಿರು ತನ್ನ ಗಂಡಂದರನ್ನ, ತನ್ನ ಮಕ್ಕಳನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಇದೆಲ್ಲದರ ಹೋರಾಟದ ಪ್ರತಿಫಲವೇ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯವನ್ನು ಲಭಿಸಿತು. ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳದಿಂದ ಹಾಗೂ ವಿವಿಧ ಶಾಲಾ ಕಾಲೇಜಿನಿಂದ ಪಥಸಂಚಲನವನ್ನ ಮಾಡುತ್ತಿರುವುದನ್ನು ನೀವು ಈಗ ಗಮನಿಸಬಹುದು. ತಮ್ಮ ತೆರೆದ ವಾಹನ ಪ್ರಧಾನ ವೇದಿಕೆಗೆ ಆಗಮಿಸ್ತಾ ಇದೆ. ಪ್ರಧಾನ ವೇದಿಕೆಯ ನಂತರ ಮಾರ್ಚ್ ಪಾಸ್ಟ್ ಪಥಸಂಚಲನೆ ನಡೀತಾ ಇದೆ. ಮುಖ್ಯ ಅತಿಥಿಗಳಿಗೆ ಶಶಿಯವರು, ತಂಡದ ನಾಯಕರು, ಪಬ್ಲಿಕ್ ಶಾಲೆಯನ್ನ ಬಹಳ ಸುಂದರವಾದ ಮಾರ್ಚಿಂಗ್. ಮುಂದಿನ ತಂಡ EHPS ಪೂರ್ವ ದಿಕ್ಕಿನ ಸಿದ್ದಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ.
ಸಾಗ್ತಾ ಇದೆ. ಕಲಾ ಸೇವಾ ಸಂಘ ಶಾಲೆಯ ಮಕ್ಕಳಿಂದ ಬಹಳ ಮುಂದಿನ ತಂಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಚಿಂಗ್. ಅವರ ಲೀಡರ್ ಜಯಶೀಲ ಲೀಡ್ ಮಾಡ್ತಾ ಇದ್ದಾರೆ. ಧನ್ಯವಾದ. ಸಂಚಲನೆ ವಾಸವಿ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ನಾಯಕ ಕನ್ನಡ ನೂತನ HPS ಉರ್ದು HPS ಶಾಲೆಯ ತಂಡ ಗೆರೆ ಮೇಲೆ ಸಾಗ್ತಾ ಇದೆ. ಸಲ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮಂಜು ನಾಯಕರು ಮಕ್ಕಳು ಐಸ್ ರೈಡ್ ಕೊಟ್ಟು ಮುಂದೆ ಸಾಗ್ತಾ ಇದ್ದಾರೆ. ಹೈಸ್ಕೂಲ್ CBSE ಶಾಲೆಯ ಮಕ್ಕಳಿಗೆ ಧನ್ಯವಾದಗಳು. ಮಾರ್ಚ್ ಪಾಸ್ಟ್ನಲ್ಲಿ ಗೆರೆ ಮೇಲೆ ಹೋಗ್ತಾ ಇದ್ದಾರೆ. ಮುಂದಿನ ತಂಡ ಕನ್ನಡ ನೂತನ ಇಂಗ್ಲಿಷ್ ಸ್ಕೂಲ್. ಕನ್ನಡ ನೂತನ ಇಂಗ್ಲಿಷ್ ಸ್ಕೂಲ್ ಹೈಸ್ಕೂಲ್ ತಂಡದಿಂದ ಮಾರ್ಚಿಂಗ್. ವಾಸವಿ ಶಾಲೆಯ ಮಕ್ಕಳು ಗೆರೆ ಮೇಲೆ ಐಸ್ ರೈಡ್ ಹಾಕ್ತಾ ಇದ್ದಾರೆ. ವಾಸವಿ ಶಾಲೆ ಮಕ್ಕಳಿಗೆ ಧನ್ಯವಾದಗಳು. ಗೆರೆ ಮೇಲೆ ಮಾರ್ಚಿಂಗ್ ವೈಟ್ ಡ್ರೆಸ್ ನಲ್ಲಿ ಸಾಗ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಆಕರ್ಷಕ ಪಥ ಸಂಚಲನೆ ಮತ್ತು ಗೌರವ ರಕ್ಷೆ. ಆ ತಂಡ ಗೆರೆ ಮೇಲೆ ಸಾಗ್ತಾ ಇದೆ. ಆ ತಂಡಕ್ಕೆ ಸಿದ್ದಪ್ಪ ಕಾಲೇಜಿನ ಸ್ಕೌಟ್ ಅಂಡ್ ಗೈಡ್ ಮಕ್ಕಳು ಈಗ ಗೆರೆ ಮೇಲೆ ಸಾಗ್ತಾ HPS ತಂಡದ ಮಕ್ಕಳಿಂದ ಬ್ಯಾಂಡ್ ಪ್ರದರ್ಶನ. ಈ ಸಂದರ್ಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು ನಿವೃತ್ತಿ ಹೊಂದಿದವರಿಗೆ ಸನ್ಮಾನಿಸಲಾಯಿತು. ನಿವೃತ್ತ ಯೋಧರು ಕೂಡ ನೆಕ್ಸ್ಟ್ ಪೊಲೀಸ್ ತಂಡದ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ. ಧನ್ಯವಾದಗಳು.